ನಮಸ್ಕಾರ ಫ್ರೆಂಡ್ಸ್. ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗು 3 ಹಾಗೂ 4 ಸೆಪ್ಟೆಂಬರ್ ಸ್ಕೆಡ್ಯೂಲ್ ಆಗಿತ್ತು. ಸೊ 3 ಸೆಪ್ಟೆಂಬರ್ ದಿನ ಎಂಡ್ ಆಗ್ತಿದ್ದಂಗೆ ಜಿ ಎಸ್ ಟಿ ಕೌನ್ಸಿಲ್ ರಿಫಾರ್ಮ್ ಮೀಟಿಂಗು ಟೋಟಲ್ ಆಗಿ ಅನೌನ್ಸ್ ಆಯ್ತು. ಅದನ್ನ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಸೊ ಇದಕ್ಕಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನಿಂಗ್ ಅಲ್ಲೇ ಧಮಾಕೆದಾರ್ ದೊಡ್ಡ ಗ್ಯಾಪ್ ಅಪ್ ನ ತೋರಿಸ್ತು. ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಷ್ಟು ದಿನ ಬರ್ತಿರೋ ಬೇರಿಶ್ ಮೂವ್ಮೆಂಟ್ ಇದು ಇವತ್ತಿನ ದಿನ ಮುಗೀತು. ಒಂದು ಒಳ್ಳೆ ರಿಕವರಿ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ದಿನದ ಹೈ ಎಲ್ಲಿ ಮಾಡಿತ್ತು ನಿಫ್ಟಿ, ಸೊ ಆ ಕಡೆ ದಿನದ ಕೊನೆಯವರೆಗೆ ಮಾರ್ಕೆಟ್ ಬರ್ಲೇ ಇಲ್ಲ. ಸೊ ಜಿ ಎಸ್ ಟಿ ರಿಫಾರ್ಮ್ ಮೀಟಿಂಗು ಡೆಫಿನೆಟ್ಲಿ ಇಂಡಿಯನ್ ಎಕಾನಮಿಗೆ ಸದ್ಯಕ್ಕೆ ಬೂಸ್ಟ್ ಕೊಡೋ ಅಂತ ಅನೌನ್ಸ್ಮೆಂಟೇ ಆಗಿತ್ತು. ಸೊ ಅದಕ್ಕೆ ಮಾರ್ಕೆಟ್ ಸಪೋರ್ಟ್ ಮಾಡಲಿಲ್ಲ. ಗ್ಯಾಪ್ ಅಪ್ ನಂತರ ಎಲ್ಲ ಸೆಕ್ಟರ್ ಅಲ್ಲೂ ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಈ ಪ್ರಾಫಿಟ್ ಬುಕಿಂಗ್ ದಿನದ ಕೊನೆಯಲ್ಲಿ ಪ್ರೀವಿಯಸ್ ಡೇ ಹೈ ಯಾವ ಲೆವೆಲ್ ಅಲ್ಲಿ 24,700 ಹತ್ರ ನಿಫ್ಟಿ ಕ್ಲೋಸ್ ಆಗಿತ್ತು. ಸೊ ಈಗ ನಾವು ಸ್ಕ್ರೀನ್ ಅಲ್ಲಿ ಹೋಗಿ ನಾನು ಯಾವ ರೀತಿ ಪೊಸಿಷನ್ ತಗೊಂಡೆ ಹಾಗೂ ನಾವು ನಾಳೆ ದಿನಕ್ಕೆ ಅಂದ್ರೆ 5th ಸೆಪ್ಟೆಂಬರ್ಗೆ ಹೀಗೆಲ್ಲ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು ಅಂತ ಒಂದೊಂದಾಗಿ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡಕ್ಕೆ ಶುರು ಮಾಡೋಣ. ಸೊ ನಾನು ಈಗ ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ ಸ್ಕ್ರೀನ್ ಅಲ್ಲಿ ಇದ್ದೀನಿ. ಸೊ ನಾವು ನಿನ್ನೆ ದಿನ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಫ್ಟಿ ಓಪನಿಂಗ್ ಪ್ರೈಸ್ ಹಾಗೂ ದಿನದ ಹೈ ಸೇಮ್ ಲೆವೆಲ್ ಆಗಿತ್ತು. ಸೊ ಹಾಗಾಗಿ ಈ ಲೆವೆಲ್ ಕ್ರಾಸ್ ಆಗೋವರೆಗೆ ನಾವು ವೇಟ್ ಮಾಡಿ ಇಲ್ಲಿ ಲಾಂಗ್ ಪೊಸಿಷನ್ ತಗೊಂಡಿದ್ದೆ ಅಂತ ಹೇಳಿದ್ದೆ. ಸೊ ಇವತ್ತಿನ ದಿನದ ನಿಫ್ಟಿ ಹೈ ಹಾಗೂ ಓಪನಿಂಗ್ ಪ್ರೈಸ್ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲಿ ಇತ್ತು. ಆದ್ರೆ ಇಲ್ಲಿ 3 ಪಾಯಿಂಟ್ಸ್ ಡಿಫ್ರೆನ್ಸ್ ಆಗಿತ್ತು. ಸೊ ಓಪನಿಂಗ್ ಫಸ್ಟ್ 15 ಮಿನಿಟ್ಸ್ ಇಲ್ಲಿ ಒಂದು ಟೆಂಪ್ರವರಿ ಪ್ರಾಫಿಟ್ ಬುಕಿಂಗ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಈ ಮೊದಲನೇ ಗ್ರೀನ್ ಕ್ಯಾಂಡಲ್ ನಂತರ ಅದು 24,900 ಮೇಲೆ ಬರ್ತಿದ್ದಂಗೆ ಇಲ್ಲಿ ಅಗೇನ್ ಒಂದು ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಿದೆ ಹಾಗೂ ದಿನದ ಲೋ ಹತ್ರ ಸ್ಟಾಪ್ ಲಾಸ್ ನ ಇಟ್ಟಿದ್ದು. ಸೊ ಇಲ್ಲಿ ಕೆಳಗಡೆ ನಿಫ್ಟಿ ಬರ್ತಿದ್ದಂಗೆ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿ ನಾವು ಯಾವುದೇ ನೆಕ್ಸ್ಟ್ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಇನ್ನು ಪುಟ್ ಪೊಸಿಷನ್ ತಗೊಳ್ಳೋಣ ಅಂತಂದ್ರೆ ಇಮಿಡಿಯೇಟ್ ಆಗಿ ಸಪೋರ್ಟ್ ಗಳು ಇರೋದಕ್ಕಾಗಿ ನಾವು ಇಲ್ಲಿ ಪುಟ್ ಪೊಸಿಷನ್ಸ್ ಕೂಡ ತಗೊಳ್ಳಿಲ್ಲ. ಸೊ ನಿಫ್ಟಿ ಈ ಎಲ್ಲಾ ಸಪೋರ್ಟ್ ಗಳನ್ನ ನಿಧಾನವಾಗಿ ಬ್ರೇಕ್ ಮಾಡ್ತಾ ನಿನ್ನೆ ದಿನದ ಹೈ ಹತ್ರ ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದೇ ನಾವು ಇತರ ಏಷ್ಯನ್ ಮಾರ್ಕೆಟ್ ಕಡೆ ನೋಡಿದ್ರೆ ಅದು ಮೇನ್ ಆಗಿ ಜಪಾನ್ ಅಲ್ಲಿ ಬಂದು ನೋಡಿದ್ರೆ ಜಪಾನ್ ಇಂಡೆಕ್ಸ್ ನ ನೀವು ಇಲ್ಲಿ ನೋಡ್ಬೋದು. ಇವತ್ತಿನ ದಿನ ನಿಯರ್ 1% ಮೂಮೆಂಟಮ್ ಕೊಟ್ಟ ಈಗ ಟ್ರೇಡ್ ಆಗ್ತಾ ಇದೆ. ಜಪಾನ್ ಇಂಡೆಕ್ಸ್ ಅಲ್ಲಿ ಮೂಮೆಂಟಮ್ ಇದೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂತ ಒಂದು ಒಳ್ಳೆ ಗುಡ್ ನ್ಯೂಸ್ ನಂತರ ಕೂಡ ಮೂಮೆಂಟಮ್ ಬರ್ಲಿಲ್ಲ. ಇನ್ನು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ನೋಡಿದ್ರೆ ಇಂಡಿಯಾ ವಿಕ್ಸ್ 11 ಮೇಲೆ ಹೋದ್ರೆ ಕೂಡ ಇದು ಅಗೇನ್ 11 ಕೆಳಗಡೆನೆ ಇದೆ. ಇನ್ನು ಬ್ರೆಡ್ ಕ್ರೂಡ್ ಆಯಿಲ್ ಇದು ನಿನ್ನೆ ದಿನ 69 ಕಡೆ ಹೋಗಿತ್ತು, ಅಲ್ಲಿಂದ ಇದು ಕೂಡ ಕಡಿಮೆ ಆಗಿದೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಈಗ 88 ಹತ್ರನೇ ಇದೆ. ಇಲ್ಲಿಂದನೂ ಏನು ಅಷ್ಟು ಚೇಂಜಸ್ ಇಲ್ಲ. ಇನ್ನು US ನ ಡಾಲರ್ ಇಂಡೆಕ್ಸ್ ನ ನೋಡಿದ್ರೆ ಇದು 98 ಹತ್ರನೇ ಇದೆ. ಇಲ್ಲಿಂದನೂ ಅಷ್ಟು ನೆಗೆಟಿವ್ ಮೂಮೆಂಟಮ್ ಇಲ್ಲ. US ನ 10 ಇಯರ್ ಬಾಂಡ್ ಕಡಿಮೆ ಆಗ್ತಿದೆ. ಸೊ ಯಾವುದೇ ನೆಗೆಟಿವ್ ಕ್ಲೂ ಅಂತೂ ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ನಾವು ಸೆಕ್ಟರ್ ವೈಸ್ ಮೂಮೆಂಟಮ್ ನ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಇವತ್ತಿನ ದಿನ ಆಟೋಮೊಬೈಲ್ ಅಲ್ಲಿ ಹೆಚ್ಚಿನದಾಗಿ ಮೂಮೆಂಟಮ್ ಇತ್ತು. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಇದರಲ್ಲಿ ಮೋರ್ ದೆನ್ 2% ಇದ್ದಿದ್ದು ದಿನದ ಕೊನೆ ಆಗೋದ್ರೊಳಗಡೆ 0.85 ಗೆ ಬಂದು ನಿಲ್ತು. ಇನ್ನು ಹೆಚ್ಚಿನ ಕರೆಕ್ಷನ್ ಅಂತ ಬಂದಿದ್ದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಎನರ್ಜಿ, ಆಯಿಲ್ ಅಂಡ್ ಗ್ಯಾಸ್, IT ಈ ತರ ಸೆಕ್ಟರ್ ಅಲ್ಲಿ ಕರೆಕ್ಷನ್ ಇವತ್ತಿನ ದಿನ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಇನ್ನು ಈಗ ನಾವು ಆಪ್ಷನ್ ಚೈನಿಗೆ ಬಂದು ನೋಡಿದ್ರೆ ಈಗ ನಿಫ್ಟಿ 24,700 ಹತ್ರ ಏನು ಕ್ಲೋಸ್ ಆಗಿದೆ. ಇಮಿಡಿಯೇಟ್ ರೆಸಿಸ್ಟೆನ್ಸ್ 24,800, ಅದಾದ್ಮೇಲೆ 24,900, 25,000. ಸೊ ಎವ್ರಿ 100 ಪಾಯಿಂಟ್ಸ್ ಅಲ್ಲೂ ರೆಸಿಸ್ಟೆನ್ಸ್ ಇದೆ. ಸೊ ಮೊದಲನೇ ಸಪೋರ್ಟ್ 24,600, ಅಲ್ಲಿಂದ 24,500 ಇದೆ. ಸೊ ಆಪ್ಷನ್ ಚೈನ್ ನ ನೋಡ್ತಾ ಇದ್ರೆ ಹೆಚ್ಚಿನದಾಗಿ ಮೂಮೆಂಟಮ್ ಶುಕ್ರವಾರ ದಿನ ಬರೋದು ಕಷ್ಟ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಪೊಸಿಷನ್ಸ್ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಸೊ ನಾನು ನಿಫ್ಟಿನಲ್ಲಿ ನೆಕ್ಸ್ಟ್ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ನನಗೆ ಇಲ್ಲಿ ಇವತ್ತಿನ ದಿನದ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಮೂಮೆಂಟಮ್ ಏನ್ ಬಂದು ಅಲ್ಲಿಂದ ರಿಜೆಕ್ಷನ್ ಕಾಣ್ತು. ಇದು 24,840 ಲೆವೆಲ್. ಇದ್ರ ಮೇಲೆ ಮಾತ್ರ ನಾನು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ತೀನಿ. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇ ಈಗಿನ ಲೆವೆಲ್ ಇಂದ ಇನ್ನಷ್ಟು ಕೆಳಗಡೆ ಬಂದು 24,630 ಈ ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಇಲ್ಲಿ ಕೂಡ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ತೀನಿ. ಇನ್ನು 24,600 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕಿಂತ ಕೆಳಗಡೆ ಹೋಗಕ್ಕೆ ಶುರು ಆದ್ರೆ ಅಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ತೀನಿ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 54,500 ಮೇಲೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಪುಟ್ ಪೊಸಿಷನ್ಸ್ ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಬೇಡ. ಇದು ಏನಾದ್ರೂ ಇನ್ನಷ್ಟು ಕರೆಕ್ಷನ್ ಬಂದು
53,600 ಕೆಳಗಡೆ ಕ್ಲೋಸಿಂಗ್ ಕಂಡ್ರೆ ಅಲ್ಲಿಂದ ನೆಕ್ಸ್ಟ್ ಪುಟ್ ಪೊಸಿಷನ್ಸ್ ನ ತಗೊಳಕ್ಕೆ ಯೋಚನೆ ಮಾಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಈಗ 12,700 ಹತ್ರ ಏನು ಕ್ಲೋಸ್ ಆಗಿದೆ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು 12,840 ಮೇಲೆ ಮಾತ್ರನೇ, ಅದು ಇಲ್ಲಿ 100 ಮೂವಿಂಗ್ ಅವರೇಜ್ ಇದೆ, ಇದ್ರ ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತೊಳಕ್ಕೆ ನೋಡ್ಬೋದು. ಇನ್ನು ಪುಟ್ ಪೊಸಿಷನ್ಸ್ ಇದರಲ್ಲಿ 12,650 ಕೆಳಗಡೆ ಪುಟ್ ಪೊಸಿಷನ್ ತೊಗೊಳಕ್ಕೆ ಕೂಡ ನೋಡ್ಬೋದು. ಇನ್ನು ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ನ ತಗೊಳ್ಳೋದು ಬೇಡ. ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ನ ತಗೊಂಡ್ರೆ ಅಗೇನ್ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ನಮ್ಮ ಟ್ರೇಡ್ಸ್ ನಿಫ್ಟಿನಲ್ಲೇ ಇರುತ್ತೆ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗಿಗೆ ನಾನು ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.